ಹಾಯ್ ಫ್ರೆಂಡ್ಸ್, ಇಂದೀಗ ರುಚಿಕರವಾದ ತೊಂಡೆಕಾಯಿ ಮೇಲಾರ ಅಥವಾ ಮಜ್ಜಿಗೆ ಹುಳಿ ಮಾಡೋದು ಹೆಂಗೆ ಹೇಳಿ ನೋಡುವ. ನಾನೊಂದು ಅರ್ಧ ಕೆ ಜಿ ಆಗುವಷ್ಟು ತೊಂಡೆಕಾಯನ್ನು ಕಟ್ ಮಾಡಿ ಕುಕ್ಕರಿಗೆ ಹಾಕುವ. ಅದಕ್ಕೆ ಉಪ್ಪು, ಹಸಿಮೆಣಸಿನಕಾಯಿ, ಒಂಚೂರು ಕರಿಬೇವು ಸೊಪ್ಪು ಹಾಕಿ ಒಂದು 2 ವಿಸಿಲ್ ಆಗುವಷ್ಟು ಲಾಯಕಾಗಿ ಕೂಗಿಸಬೇಕು. 2 ವಿಸಿಲ್ ಆದ ಪಗ ತೊಂಡೆಕಾಯಿ ಲಾಯಕ ಬೆಂದಿರ್ತು. ಫ್ರೆಶ್ ತೊಂಡೆಕಾಯಿ ಬೇಕಾದರೆ ಮನೆಯಲ್ಲೇ ಬೆಳೆಯಬೇಕು. ಬಾಲ್ಕನಿಯಲ್ಲಿ ಒಂದು ಪಾಟಲ್ಲಿ ಹಾಕಿ ಲಾಯಕಕ್ಕೆ ಬೆಳಬೇಕು. ಅದು ಬಳ್ಳಿಯಾದ ಕಾರಣ ಸುಲಭಕ್ಕೆ ಬತ್ತಿದ ಲಾಯಕ ಬತ್ತಿ. ಇನ್ನೀಗ ಮಸಾಲೆ ಮಾಡುವ. ಇದಕ್ಕೆ ಒಂದು ಜಾರಿಗೆ ಒಂದು ಅರ್ಧ ಕಡಿಯಷ್ಟು ತೆಂಗಿನಕಾಯಿ ಮತ್ತು ಒಂಚೂರು ಕಾಜು ಹಾಕಿ ಮೊಸರು ಹಾಕಬೇಕು. ಒಂದು 2 ಸೌಟಿನಷ್ಟು ಮೊಸರು ಹಾಕಬೇಕು. ಒಂದೊಳ್ಳೆ ಕಾಜು ಬೇಡದಿರೆ ನೆನೆಸಿಟ್ಟು ಒಂಚೂರು ಅಕ್ಕಿ ಹಾಕಿದ್ರು ಆಯಿತು. ಒಂಚೂರು ಮಂದ ಬತ್ತಿದೆ ಲಾಯಕ ಆಗುತ್ತದೆ. ಹೀಗೆ ಕಡೆದು ಬರಬೇಕಿದೆ, ನೈಸಾಗಿ ಕಡೆದು ಬತ್ತು. ಇನ್ನು ಅದರ ಬೇಯಿಸಿದ ತೊಂಡೆಕಾಯಿಗೆ ಮಿಕ್ಸ್ ಮಾಡಬೇಕು. ಒಂದೊಳ್ಳೆ ಕುದಿ ಕೊಡಬೇಕು. ತುಂಬ ಕುದಿಯೋಕ್ಕೂ ಹೇಳಿಲ್ಲ, ಮೊಸರು ಹಾಕಿದ ಕಾರಣ. ಒಂದು ಕುದಿ ಬಂದ ಕೂಡಲೇ ಒಂದು ಸಣ್ಣ ಒಗ್ಗರಣೆ ಕೊಡುವ. ಜನರಲ್ಲಿ ಮೆಂತ್ಯ ಒಗ್ಗರಣೆ ಕೊಡೋದು. ಒಂಚೂರು ಮೆಂತ್ಯ, ಮೆಣಸು, ಫ್ರೆಶ್ ಕರಿಬೇವು ಸೊಪ್ಪು ಹಾಕಿ ಇದರಲ್ಲಿ ಒಗ್ಗರಣೆಯ ಮೇಲಾರಕ್ಕೆ ಹಾಕಿದ್ರೆ ಆಯ್ತು. ನಮ್ಮದು ಬಿಸಿ ಬಿಸಿ ಮೇಲಾರ ತಿಂಬಲೆ ಲಾಯಕ ಆಯ್ತು. ಅಲ್ಲಿಗೆ ತೊಂಡೆಕಾಯಿ ಮೇಲಾರ ಅಥವಾ ಮಜ್ಜಿಗೆ ಹುಳಿ ಅಥವಾ ಕೊಡಕೆನ ರೆಡಿ ಆಯ್ತು.